ನೀವು ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಬಡ್ದಾರ ನಿಮ್ಮನ್ನ. ಬಾಗಲಕೋಟೆ ಜಿಲ್ಲೆಯ ಚವಡಪುರ ಗ್ರಾಮದಲ್ಲಿ ದಲಿತ ಯುವಕನ ಮೇಲೆ ನಡೆದ ಭೀಕರ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಇಂದು ಸಂತ್ರಸ್ತರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ. ಅಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡಿ ಹಲ್ಲೆಕೋರರ ಮೇಲೆ ಕಠಿಣ ಕ್ರಮ ಜರುಗಿಸುವಂತೆ ಬಲವಾಗಿ ಒತ್ತಾಯಿಸಿದ್ದಾರೆ. ಚವಡಪುರ ಗ್ರಾಮದಲ್ಲಿ ದಲಿತ ವ್ಯಕ್ತಿಯ ಮೇಲೆ 26 ಮಂದಿ ಗುಂಪು ಕಟ್ಟಿಕೊಂಡು ಅಮಾನವೀಯವಾಗಿ ಹಲ್ಲೆ ಮಾಡಿರುವುದು ಇಡೀ ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿದೆ. ಈ ವಿಷಯ ತಿಳಿತಾ ಇದ್ದಂತೆಯೇ ಕಾರ್ಯಪ್ರವೃತ್ತರಾದ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘರ್ಷ ಸಮಿತಿಯ ಮುಖಂಡರು ಮೊದಲು ಹಲ್ಲೆಗೊಳಗಾದ ವ್ಯಕ್ತಿಯನ್ನ ಭೇಟಿ ಮಾಡಿದ್ರು. ಸಂತ್ರಸ್ತನ ಯೋಗಕ್ಷೇಮ ವಿಚಾರಿಸಿ ಸಮಿತಿಯು ನಿಮ್ಮ ಬೆನ್ನಿಗೆ ನಿಲ್ಲಲಿದೆ ಎಂದು ಧೈರ್ಯ ತುಂಬಿದ್ರು. ಸಚಿವರಿಗೆ ಮನವಿ ಹಾಗೂ ಅಧಿಕಾರಿಗಳ ಭೇಟಿ ನಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಆರ್ಬಿ ತಿಮ್ಮಾಪುರ್ ಅವರನ್ನ ಭೇಟಿ ಮಾಡಿದ ಸಮಿತಿಯ ಸದಸ್ಯರು ಘಟನೆಯ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ರು. ಗ್ರಾಮದಲ್ಲಿ ದಲಿತರ ಮೇಲೆ ಈ ರೀತಿಯ ಹಲ್ಲೆ ನಡೀತಾ ಇರೋದು ಖಂಡನೀಯ. ಈ ಕೂಡಲೇ ಹಲ್ಲೆ ಮಾಡಿದ ಎಲ್ಲ 26 ಆರೋಪಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಸಚಿವರಿಗೆ ಒತ್ತಾಯಿಸಿದ್ರು. ನೀವು ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಬಡ್ದಾರ ನಿಮ್ಮನ್ನ. ಈಗ FIR ಮಾಡಿ ಎಷ್ಟು ದಿನ ಆಯ್ತು? ನೀವು 8 ದಿನ ಆಯ್ತು. 8 ದಿನ ಆದ್ರೂ ಕೂಡ ಅವರು ಯಾರಿಗೂ ನಿಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ. DC ಅವರು, ಸಮಾಜ ಕಲ್ಯಾಣ ಇಲಾಖೆಯವರು, ನೀವು FIR ಕಾಪಿ ಸಮಾಜ ಕಲ್ಯಾಣ ಇಲಾಖೆಯವ್ರು ಕೊಟ್ಟಿರಾ? ಬಂದಿದ್ರು, ಭೇಟಿ ಕೊಟ್ಟಿದ್ದಾರೆ. ಬಂದು DC ಅವರು ಬಂದಿಲ್ಲ. ಸರಿ, ಈ ಕಾರಣ ಏನು? ಬರೀ ದೇವಸ್ಥಾನದ ಹತ್ರ ನೀವು ಹೋಗಿದ್ದಕ್ಕೆ ದೇವಸ್ಥಾನಕ್ಕೆ ಯಾಕೆ ಬಂದಿಲ್ಲ ಅಂತ ಹೇಳಿ ಬಡ್ದಿರೋದು. ಇದರ ಬೆನ್ನಲ್ಲೇ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳನ್ನ ಭೇಟಿ ಮಾಡಿ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ರು. ಸಮಿತಿಯ ಈ ನಿರಂತರ ಬೆನ್ನಟ್ಟುವಿಕೆಯ ಫಲವಾಗಿ ಪೊಲೀಸರು ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನ ಬಂಧಿಸುವ ಪ್ರಕ್ರಿಯೆ ಆರಂಭಿಸಿದ್ದಾರೆ. ಸದ್ಯ ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಕಾಯ್ದೆ ಅಡಿ FIR ದಾಖಲಾಗಿದೆ. ಈ ಸಂದರ್ಭದಲ್ಲಿ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು ಆದ ಮಹೇಶ್ ಕುರುವಳ್ಳಿ, ಮಹಿಳಾ ರಾಜ್ಯಾಧ್ಯಕ್ಷರು ಆದ ಪ್ರೇಮಾ ಕಲಿಕೇರಿ, ರಾಜ್ಯ ಘಟಕದ ಪದಾಧಿಕಾರಿಗಳು ಆದ ಬಾದಾಮಿಯ ರುದ್ರೇಶ್, ಹುಣಸಿಗಿಡದ ಕನಕಪ್ಪ, ಹುಲುಗಪ್ಪ, ಬೋವಿ, ಚಕ್ರಪ್ಪ ಹಾಗೂ ಬಾಗಲಕೋಟೆಯ ಜಿಲ್ಲೆಯ ಪದಾಧಿಕಾರಿಗಳು ಆದ ಜಗದೀಶ್, ಯಲ್ಲಪ್ಪ, ಬಸು ಸೇರಿ ಹಲವು ಮುಖಂಡರು ಉಪಸ್ಥಿತರಿದ್ದರು. ಸಂಕಷ್ಟದಲ್ಲಿ ಇರುವ ದಲಿತ ಯುವಕನಿಗೆ ಸಾಂತ್ವನ ಹೇಳುವ ಜೊತೆಗೆ ಆರೋಪಿಗಳಿಗೆ ಕಾನೂನು ಪಾಠ ಕಲಿಸಲು ಸಮಿತಿ ಪಣ ತೊಟ್ಟಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್, ಬಾಗಲಕೋಟೆ, ನಾವು ನಿಮ್ಮೊಂದಿಗೆ. ಒಲಿಗೆ ಬಿದ್ದವ? ಅಲ್ಲಿ ಸ್ಕ್ರಾಚ್ ಆಗಿದೆ. ಆಪರೇಷನ್ ಮಾಡ್ಬೇಕಂತ ಹೇಳಿದ್ರಲ್ಲ? ಆಪರೇಷನ್ ಮಾಡ್ತೀವಿ ಅಂತ ಹೇಳಿ. ಈಗ ಅವರು ಯಾರು ನಿಮಗೆ ಗೊತ್ತಿರೋರ? ಅವರು ಗೊತ್ತಿರೋರಂದ್ರೆ ಯಾವ ಜನಾಂಗದವ್ರು ಅವರು? ಕುರುಬ ಜನಾಂಗದವರು. ಈಗ ನಿನಗೆ ನೀನೇನ ಗಲಾಟೆ ಮಾಡಿದೆ? ಅವ್ರಿಗೇನನ್ನ ಬೆದರಿಸ್ದೆ? ಏನನ್ನ ನೀನು ಅವ್ರಿಗೇನನ್ನ ನೀನು ಬೆದರಿಸ್ದೆ ಅಂತ? ಯಾಕೆ ನಾನು ನೋಡ್ಬೇಕು ಕೇಳಿದಕ್ಕೆ ಅವರೇ ರಚಿತ್ ನನಗೆ ಬೆದರಿಸ್ತಾರೆ. ಎಷ್ಟು ಜನ ಹೊಡೆದಿರೋದು? ಅವ್ರೊಂದು 20 ಮಂದಿ ಮೇಲೆ ಸರ್. 20 ಮಂದಿ ಬಂದು ನಿಮಗೆ? ಒಂದು 10-12 ಮಂದಿ ಇದ್ರು ಸರ್. ಯಾಕಂದ್ರೆ ಬರ್ತಾ ಊಟ ಕೋಣ ಕೂಡ್ಸ್ಕೊಂಡು ಕರ್ಬಿಟ್ರು. ನಮ್ಮ ಮಂದಿ ಯಾರೋ ಒಬ್ಬ ಐತೇನ್ರಿ ಮಳೆ, ಅವನು ಅವ್ರ ಮಂದಿ ಬಾವು ಕೂಡ ನಾವು ಹೊಡೆದ್ಬಿಟ್ರು. ನನ್ನ ಅಷ್ಟೊಳಗೆ ಹೊಡೆದು ಕೆಡ್ದಾಬಿಟ್ಟಿರ್ತೀವಿ. ಹೌದಾ? ಮತ್ತೆ ಈಗ ನಿಮ್ಮನ್ನ ಆಸ್ಪತ್ರೆಗೆ ಯಾರು ಸೇರಿಸಿದ್ರು? ಯಾಕಂದ್ರೆ ಅವರ ನಮ್ಮ ಮನೆಯವ್ರ ನಮ್ಮ ಮಳೆಯಾರ್ದ ಸರ್. ಅಂದರೆ ದೇವಸ್ಥಾನಕ್ಕೂ ನಿಮ್ಮ ಮನೆಗೆ ಎಷ್ಟು ದೂರ ಇದೆ? ಭಾಳ ದೂರ ಆಗುತ್ತೆ ಸರ್. ಒಂದು ಕಡೆ ಕನ್ನಡ ಶಾಲೆ ಕಡೆ ಐತೆ ನಮ್ಮ ಮನೆ ಸರ್. ದೇವಸ್ಥಾನ ನಡುವೆ ಐತೆ ಸರ್. ಮತ್ತು ನೀವು ಎದಕ್ಕೆ ಹೋಗಿದ್ರಿ ದೇವಸ್ಥಾನಕ್ಕೆ? ಜಾತ್ರೆ ಸರ್. ಜಾತ್ರೆ ಇತ್ತಾ? ಸರ್. ಯಾರ್ಯಾರು ಹೋಗಿದ್ರಿ ಜಾತ್ರೆಗೆ ನೀವು? ನಾನು ಒಬ್ಬನೇ ಸರ್. ಒಬ್ಬನೇ ಹೋಗಿದ್ದ? ಮನೆಯವ್ರು ಮೊದಲ ಬಂದು ಹೋಗ್ತಾರೆ ಸರ್ ಅವರು. ಲಾಸ್ಟಿಗೆ ನಾವು ಸಂಬಳಕ್ಕಂತ ಹೋಗಿದ್ದೀವಿ ಸರ್. ಲಾಸ್ಟಿಗೆ ಸೋಮಾಡಕ್ಕಂತ ಹೋಗಿದ್ದೀವಿ. ನಮಸ್ಕಾರ ಮಾಡಕ್ಕೆ ಹೋಗಿ ದೇವರಿಗೆ. ಆ ಸಂದರ್ಭದಾಗ ಈ ಥರ ಹಲ್ಲೆ ಮಾಡಿದ್ದಾರೆ ನಿಮಗೆ. ಸರಿ ಸರಿ. ಈಗ ಕಂಪ್ಲೇಂಟ್ ಎಲ್ಲ ಮಾಡಿರಲ್ಲ? 8 ದಿನ ಸರ್ ಮಾಡಿ. ಎಲ್ಲಿ ಮಾಡಿರೋದು? ಬಾಗಲಕೋಟೆದಾಗ ಮಾಡಿರೋದು. ನಿಮ್ಮದು ಚೌಡಾಪುರನ? ಅಂದರೆ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಬಾಗಲಕೋಟೆಯಿಂದ? 25 ಕಿಲೋಮೀಟ್ರ್. ಹೌದಾ? ಅಲ್ಲಿ ಸ್ಟೇಷನ್ ಇದೆಯಾ ನಿಮ್ಮೂರ ಹತ್ರ?
ಬೆವರಾಗೈತೆ ಸರ್ ಬೇರೆ ಊರಲ್ಲಿ? ಮುಲ್ಲಾರ್ ಪೊಲೀಸ್ ಸ್ಟೇಷನ್ ಹಾಂ ಹಾಂ ಹಾಂ. FIR ಎಲ್ಲ ಆಗಿದೆ. ಇಲ್ಲೇ ಆಗೈತೆ ಸರ್. ಇನ್ನು ಇವರು ಅಧಿಕಾರಿಗಳು ಯಾರನ್ನ ಬಂದಿದ್ರ? ಅಧಿಕಾರಿಗಳು ಯಾರು ಬಂದಿಲ್ಲ ಸರ್. ಸಮಾಜ ಕಲ್ಯಾಣ ಇಲಾಖೆ ಇವರು ಬಂದಿದ್ರು ಅಂತ ಹೇಳಿದ್ರಲ್ಲ? ಬಂದಿದ್ರು ಸರ್. ಬಂದಿದ್ರಲ್ಲ? ಹಾಂ ಸರಿ ಸರಿ ಆಯ್ತು ಹೇಳ್ರಿ.